ಒಮ್ಮೆ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹರಾಜಿದ್ದ. ಅದು ತನ್ನ ಶಕ್ತಿಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಭಯಭೀತಗೊಳಿಸುತ್ತಿತ್ತು. ಪ್ರತಿದಿನವೂ ಅದು ಒಂದು ಪ್ರಾಣಿಯನ್ನು ಹಿಂಸೆಯಿಂದ ಬಲಿಪಡೆದು ತಿಂಡಿಗೆ ಬಳಸುತ್ತಿತ್ತು. ಇದು ಪ್ರಾಣಿಗಳಲ್ಲಿ ಆತಂಕ ಮೂಡಿಸಿತು. ಎಲ್ಲರೂ ಸೇರಿ ಸಭೆ ಏರ್ಪಡಿಸಿದರು. ಆ ಸಭೆಯಲ್ಲಿ ಒಂದು ಬುದ್ಧಿವಂತ ನರಿ ಹೇಳಿತು, ನಾವು ಸಿಂಹನಿಗೆ ದಿನದ ಒಂದು ಪ್ರಾಣಿ ಆಹಾರವಾಗಿ ನೀಡೋಣ. ಹೀಗಾದರೆ ಇವನಿಗೆ ನಮ್ಮನ್ನು ಹೊಡೆದು ಹಿಡಿಯಬೇಕಾದ ಅವಶ್ಯಕತೆಯಿಲ್ಲ. ಎಲ್ಲರೂ ಒಪ್ಪಿದರು. ಈ ಯೋಜನೆ ಸಿಂಹನಿಗೂ ಇಷ್ಟವಾಯಿತು. ಹೀಗೆ ಪ್ರತಿದಿನ ಒಂದು ಪ್ರಾಣಿ ಸಿಂಹನ ಬಳಿಗೆ ಹೋಗುತ್ತಿದ್ದ. ಒಮ್ಮೆ ನರಿಯ ಬಾರಿಗೆ ಬಂತು. ನರಿ ಚಾಣಾಕ್ಷ. ಅದು ಯೋಚಿಸಿತು, ಈಗಲೇ ನಾನು ಸಿಂಹನ ಬಳಿಗೆ ಹೋಗಿ ಮರಣವನ್ನು ಸ್ವೀಕರಿಸುತ್ತೇನೆ ಎಂದ್ರೆ ನಾನೊಬ್ಬನ ಜೀವ ಹೋಗುತ್ತೆ. ಅದೇ ಬುದ್ಧಿಯಿಂದ ಕಾರ್ಯ ಮಾಡಿದರೆ ಎಲ್ಲರನ್ನೂ ಕಾಪಾಡಬಹುದು. ಅದು ಜಾಣತನದಿಂದ ತಡವಾಗಿ ಸಿಂಹನ ಬಳಿಗೆ ಬಂತು. ಸಿಂಹ ಕೋಪಗೊಂಡು ಕೇಳಿತು, ಎಷ್ಟು ತಡ ನಿನಗೆ? ನೀನು ಸಮಯಕ್ಕೆ ಬಂದಿಲ್ಲ. ನಾನು ನಿನ್ನನ್ನು ತಿನ್ನುತ್ತಿದ್ದೇನೆ. ನರಿ ಗಂಭೀರವಾಗಿ ಉತ್ತರಿಸಿತು, ಸ್ವಾಮಿ, ನಾನು ಕೇವಲ ಬಲಿಪ್ರಾಣಿಯಲ್ಲ. ನಾನು ನಿಮ್ಮ ನಿಷ್ಠಾವಂತ ಸೇವಕನೂ ಹೌದು. ನಾನು ಸಮಯಕ್ಕೆ ಬರುತ್ತಿದ್ದೆ. ಆದರೆ ಮತ್ತೊಂದು ಸಿಂಹ ನನ್ನನ್ನು ತಡೆದು ನಿನ್ನನ್ನು ತಿರಸ್ಕರಿಸಿ ತನ್ನನ್ನು ರಾಜ ಎಂದು ಘೋಷಿಸಿತು. ನಾನು ಎಷ್ಟು ಕೇಳಿದರೂ ನನ್ನನ್ನು ಬಿಡಲಿಲ್ಲ. ಸಿಂಹನು ಕೋಪದಿಂದ ಬಿಸಿಬಿಸಿಯಾಗಿ, ಅಯ್ಯೋ, ಮತ್ತೊಬ್ಬ ಸಿಂಹನು ನನ್ನ ಕಾಡಿನಲ್ಲಿ, ತಕ್ಷಣ ನನಗೆ ತೋರಿಸು. ನರಿ ಸಿಂಹನನ್ನು ಒಂದು ಕುಳದ ಬಳಿಗೆ ಕರೆದೊಯ್ಯತ್ತು. ಅದು ಸಿಂಹನ ಪ್ರತಿಬಿಂಬವನ್ನು ನೀರಿನಲ್ಲಿ ತೋರಿಸಿತು. ಸಿಂಹನು ನೀರಿನಲ್ಲಿ ತನ್ನ ಎಣೆಗನ್ನು ನೋಡಿದಾಗ ಅದು ಬೇರೆ ಸಿಂಹವೆಂದು ಭಾವಿಸಿ ಕೋಪದಿಂದ ಕುಳಕ್ಕೆ ಹಾರಿಹೋದಿತು. ಆದರೆ ಅದು ಭಾರೀ ಕುಳವಾಗಿದ್ದು ಸಿಂಹನು ಚಿಮ್ಮುತ್ತಾ ಮುಳುಗಿಬಿಟ್ಟಿತು. ಇದರಿಂದ ಎಲ್ಲಾ ಪ್ರಾಣಿಗಳು ಉತ್ಸವ ಮಾಡಿಕೊಂಡವು. ನರಿ ಚಾಣಾಕ್ಷತೆ ತನ್ನ ಪ್ರಜ್ಞೆಯಿಂದ ಸಂಪೂರ್ಣ ಕಾಡನ್ನು ಹಿಂಸೆಯಿಂದ ತಪ್ಪಿಸಿತು.